ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಸೊ ಈ ವ್ಲಾಗ್ ಬಂದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ನಾವು ಇವಾಗ ವಾರಣಾಸಿಗೆ ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ಬಂದು 7 o'clock ಆಗಿದೆ. ಎಲ್ಲರೂ ರೆಡಿ ಆಗಿದ್ದೀವಿ. ನಾನು ಎಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಇವಾಗ ಹೊರಡೋಣ ಅಂತ ಹೊರಡ್ತಾ ಇದ್ವಿ. ಮಿನಿ ಮಲಗಿದ್ಲು, ಹಾಗೆ ಎಬ್ಬಿಸ್ಕೊಂಡು ಬಂದ್ವಿ. ತುಂಬಾ ಚಳಿ ಇತ್ತು, ಹಾಗಾಗಿ ಅವಳಿಗೇನು ಅಲ್ಲಿ ಸ್ನಾನ ಮಾಡ್ಸೋಕ್ಕೆ ಹೋಗಿಲ್ಲ. ಹನಿ ಥರ ಬೀಳ್ತಾ ಇದೆ ಮೇಲೆ. ಹೋಟ್ಲಿಗೆ ಬಂದ್ವಿ ಗಾಯ್ಸ್, ಅಯೋಧ್ಯ. ಇದೊಂದು ಹೋಟ್ಲು ಇಲ್ಲಿ ಚೆನ್ನಾಗಿದೆ. ಯಾರಾದರೂ ಕರ್ನಾಟಕದಿಂದ ಬರ್ತಾ ಇದ್ದೀರಾ, ನಮ್ಮ ಮನೆ ಫುಡ್ ಮಿಸ್ ಆಗ್ತೀವಿ ಅಂದರೆ ಇಲ್ಲಿ ಬಂದು ತಿನ್ಬೋದು. ಚೆನ್ನಾಗಿದೆ ಫುಡ್ಡು. ಎಸ್ ಗಾಯ್ಸ್, ಫೇವ್ರೇಟ್. ಇದೇ ಹೋಟ್ಲಲ್ಲೇ ನಮಗೆ ಕರ್ನಾಟಕದವ್ರು ಸಿಕ್ಕಿದ್ರು ಅಂತ ಹೇಳಿದ್ವಲ್ಲ ಲಾಸ್ಟ್ ವಿಡಿಯೋದಲ್ಲಿ, ಮೈಸೂರವರು. ಸೊ ಅವ್ರು ನಮ್ಮನ್ನು ಹಾಗೆ ನೋಡ್ತಾನೆ ಇದ್ರು. ಯಾಕಪ್ಪ ಹಿಂಗೆ ನೋಡ್ತಾ ಇದ್ದಾರೆ ಅಂತ ಅಂದ್ಕೊಂಡ್ವಿ. ಆಮೇಲೆ ಮಂಜು ಅವ್ರ ಹತ್ರ ಬಂದುಬಿಟ್ಟು, ನೀವು ಸೀರಿಯಲ್ ಆ್ಯಕ್ಟರಾ ಅಂತ ಕೇಳಿದ್ರು. ಮಂಜು ಅವ್ರಿಗೆ ನೀವು ನನ್ನ ದಿನ ಇವತ್ತು ಚೆನ್ನಾಗಿ ಹೋಗೋ ಥರ ಮಾಡಿದ್ರಿ ಅನ್ನೋ ಥರ ಫೀಲು, ಯು ಮೇಡ್ ಮೈ ಡೇ ಅಂತಾರಲ್ವ. ಸೊ ಆ ಥರ ಫೀಲ್ ಆಗಿಬಿಟ್ಟು ತುಂಬಾ ಹೇಳ್ಕೊತಾ ಇದ್ರು. ಹಿಂಗಂದ್ರು ಅಂತ ಹೇಳ್ತಾಯಿದ್ರು. ಯಾರಿಗೇ ಆಗಲಿ ಕಾಂಪ್ಲಿಮೆಂಟ್ ಕೊಟ್ಟರೆ ಅದೊಂಥರ ನೆನಪಿರುತ್ತಲ್ಲ. ಸೊ ಅವ್ರಂಗೆ ಹೇಳಿದ ತಕ್ಷಣ ಫುಲ್ ಬ್ಲಶ್ ಆಗಿಬಿಟ್ರು ಮಂಜು ಅವರು. ಸೊ ಇವಾಗ ನಾವೆಲ್ಲ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಆದರೂ ಬೆಳಿಗ್ಗೆ ಆಗಿದ್ರೂ ಮಂಜಂತೂ ಬಿಟ್ಟಿಲ್ಲ. ನಾವು ಒಂದು 2-3 ಅವರ್ಸು ಟ್ರಾವೆಲ್ ಮಾಡಿದ್ವಲ್ಲ, ಅವಾಗವರೆಗೂ ನಮಗೆ ಮಂಜು ಅನ್ನೋದೇ ಹೋಗಿಲ್ಲ. ವಾರಣಾಸಿಗೆ ರೀಚ್ ಆದಮೇಲೆ ಅಲ್ಲಿ ಸ್ವಲ್ಪ ವಾತಾವರಣ ಚೇಂಜ್ ಇತ್ತಷ್ಟೇ. ಅಯೋಧ್ಯದಲ್ಲಂತೂ ತುಂಬಾ ಚಳಿ ಇತ್ತು ಕಂಪೇರ್ಡ್ ಟು ವಾರಣಾಸಿ. ಅಯೋಧ್ಯೆ ಟು ವಾರಣಾಸಿ ಬಂದು 4 hours ಜರ್ನಿ ಇದೆ. ಸೊ ಹತ್ರ ಹೋಗೋವಾಗ ನಮಗೆ ಬಿಸಿಲು ಬಂತು. ನಾವು ಬಿಸಿಲು ನೋಡಿ 2 days ಆಗಿತ್ತು. ಫಸ್ಟ್ ಟೈಮ್ ನಾವು ಈ ಥರ ಬಿಸಿಲು ನೋಡ್ದಿರಾ ಇಷ್ಟೊಂದು ಚಳಿಯಲ್ಲಿ ಇರೋದು ಅಂತಂದರೆ ಇದೇ ಫಸ್ಟ್ ಟೈಮ್. ನಾನಂತೂ ಎಲ್ಲಿಗೂ ಹೋಗಿಲ್ಲ, ಇದೇ ಫಸ್ಟ್ ಟೈಮ್. ನಾರ್ತ್ ಕಡೆ ನಾನು ಟ್ರಿಪ್ ಬಂದಿರೋದು ಇದೇ ಫಸ್ಟ್ ಟೈಮು. ನೀವೆಲ್ಲರೂ ನೋಡಿದ್ದೀರಾ ನಾರ್ತ್ ಕಡೆ ಯಾವುದಾದ್ರು ಪ್ಲೇಸ್ ಹೋಗಿದ್ದರೆ ಕಮೆಂಟ್ ಮಾಡಿ. ಏನು ಈಗ ಎಷ್ಟು ಟೈಮು ಅಂತ ಯಾರಾದರೂ ಗೆಸ್ ಮಾಡಿ ನೋಡೋಣ. ತುಂಬಾ ಮಂಜಿದೆ. ಎಷ್ಟು ಟೈಮ್ ಇರ್ಬೋದು ಗೊತ್ತಾ ಹೇಳ? 11 o'clock ಆಗಿದೆ. 11 ಆಗಿದ್ರೂ ಇಲ್ಲಿ ನೋ ಸನ್, ನಥಿಂಗ್, ಏನೂ ಇಲ್ಲ. ಸಖತ್ ಚಳಿ ಇದೆ. ಎಷ್ಟು ಮಂಜು ಅಂದರೆ ರೋಡ್ಸ್ ಎಲ್ಲ ಕಾಣಿಸೋದೇ ಇಲ್ಲ. ಇಲ್ಲೆಲ್ಲ ಲೈಟ್ಸ್ ಎಲ್ಲ ಹಾಕ್ಕೊಂಡೆ ಡ್ರೈವ್ ಮಾಡೋದು, ಹಂಗೆ ಅಂತೂ ಓಡ್ಸೋಕ್ಕಾಗಲ್ಲ, ಆ ಥರ ಇದೆ. ಸೊ ಇಲ್ಲಿ ವಾಶ್ರೂಮ್ಗೆ ನಿಲ್ಲಿಸಿದ್ರು. ಸೊ ಈ ಕಡೆ ಬಂದರೆ ಇಲ್ಲಿ ಶಿವನ ದೇವಸ್ಥಾನ ಇದೆ ನೋಡಿ, ಚಿಕ್ಕದಾಗಿ, ಎಷ್ಟು ಚೆನ್ನಾಗಿ. ಓಕೆ, ಇನ್ನೂ ಒಂದು 2.5 hours ಆಗುತ್ತೆ ಹೋಗೋಷ್ಟರಲ್ಲಿ. ನೀವು ನಮ್ಮ ಜರ್ನಿಯಲ್ಲಿ ಇಲ್ಲಿ ಮಂಜೂರಿದ್ದಾರೆ ನೋಡಿ. ಮಂಜೂರಲ್ಲಿ ಟೀ ಆರ್ಡ್ರ್ ಮಾಡಿದ್ದಾರೆ. ಸೊ ಟೀನು ಕುಡಿಯೋಕ್ಕೆ ನಿಲ್ತಿದ್ದಾರೆ ಮಂಜೂರು. ಸೊ ಬನ್ನಿ ಹೋಗೋಣ. ಇಲ್ಲಿ ಒಬ್ಬ ಹುಡುಗಿ ಬಂದುಬಿಟ್ಟು ನನಗೆ ರೀಚಾರ್ಜ್ ಮಾಡ್ತೀರಾ ಅಂತ ಇದ್ಲು. ನಮಗೆ ಯಾವತ್ತೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ. ಅಂದರೆ ಒಬ್ಬರು ನಮ್ಮ ಹತ್ರ ಬಂದು ರೀಚಾರ್ಜ್ ಮಾಡಿಸ್ಕೊಳ್ಳೋದು, ಆ ಥರ ಅನ್ನೋನ್ ಪರ್ಸನ್ಸ್ ಬಂದು ಇದೇ ಫಸ್ಟ್ ಟೈಮ್. ಆ ಹುಡುಗಿ ಬಂದ್ಲಲ್ವಾ, ಎಷ್ಟು ರೂಪಾಯಿ ಹಾಕ್ಬೇಕು ನಿಮಗೆ ರೀಚಾರ್ಜ್ ಅಂತ ನಾವು ಕೇಳಿದ್ರೆ, ಎಷ್ಟೋ 19 rupees ಎಷ್ಟೋ ಹೇಳಿದ್ಲು. ನಾವು ಹಾಕ್ತೀವಿ, ನಂಬರ್ ಹೇಳು ಅಂದರೆ, ಇಲ್ಲ ಫೋನ್ ಕೊಡಿ ನಾನೇ ಹಾಕ್ತೀನಿ ಅಂತ ಇದ್ಲು. ಸ್ವಲ್ಪ ಭಯ ಆಯಿತು ನನಗೆ. ಫೋನ್ ಇಸ್ಕೊಂಡು ಏನಾದರೂ ಹಂಗೆ ಎತ್ಕೊಂಡು ಹೊಟ್ಟೋಗ್ಬಿಡ್ತಾರಾ ಅಂತ ಅನ್ನಿಸ್ತಾಯಿತ್ತು. ಆ ಹುಡುಗಿ ಸ್ವಲ್ಪ ಇನ್ನೋಸೆಂಟಾಗಿ ಇದ್ದಾಳೆ, ಒಳ್ಳೆ ಹುಡುಗಿನೇ. ನಮಗೆ ಭಯ ಇರುತ್ತಲ್ಲ, ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ ಈ ಥರ ಮೊಬೈಲ್ ಕೈಗೆ ಕೊಡೋದು ಅಂದರೆ. ಸೊ ಅಲ್ಲಿ ಬೇಡ, ಸ್ವಲ್ಪ ಮೈನ್ ರೋಡ್ಗೆ ಬಾ, ಅಲ್ಲಿ ಹಾಕ್ತೀನಿ ಬಾ ಅಂತ ಹೇಳಿಬಿಟ್ಟು ಈ ಕಡೆ ಕರ್ಕೊಂಡು ಬಂದು ಇಲ್ಲಿ ಹಾಕಿದ್ವಿ. ಪಾಪ ಒಳ್ಳೆ ಹುಡುಗಿನೇ, ನಾವು ಆ ಥರ ಎಲ್ಲ ಅನ್ಕೋಬಾರ್ದು. ಆದರೂ ಏನೂ ಮಾಡೋಕ್ಕಾಗಲ್ವಲ್ಲ, ಗೊತ್ತಿಲ್ಲದೆ ಇರೋ ಪ್ಲೇಸ್ಗೆ ಹೋಗಿರ್ತೀವಿ ಈ ಥರ. ಆಮೇಲೆ ಯಾಕೆ ಟೆನ್ಷನ್ ಅಂತ ಹೇಳ್ಬಿಟ್ಟು ನಾವು ಇದು ಮಾಡಿದ್ವಿ. ಸೊ ಇಲ್ಲಿ ನೋಡ್ತಾ ಇರೋದು ಅಮೂಲ್ ಫ್ಯಾಕ್ಟ್ರಿ. ಅಮೂಲ್ ಮಿಲ್ಕ್ ಎಲ್ಲ ಬರುತ್ತಲ್ವಾ, ಅದ್ರದ್ದು ಫ್ಯಾಕ್ಟ್ರಿ. ಇನ್ನೇನು ವಾರಣಾಸಿಗೆ ಬಂದ್ವಿ ಇವಾಗ ನಾವು. ಬಿಸಿಲು ಅದಕ್ಕೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ. ಬಿಸಿಲು ಬರೋ ಅಷ್ಟರಲ್ಲಿ ಎಲ್ಲರೂ ಸ್ವೆಟರ್ಸು ಎಲ್ಲ ತೆಗೆದುಬಿಟ್ಟು ಆರಾಮ್ಸೆ ಆಗಿಬಿಟ್ವಿ. ಇಲ್ಲಿ ನಮ್ಮ ಅತ್ತೆ ನಮ್ಮ ಕಾರಿಗೆ ಬರ್ತೀನಿ ಅಂತ ಬಂದರು. ಅವ್ರು ಇನ್ನೊಂದು ಕಾರಲ್ಲಿದ್ದರು, 2 car ಮಾಡ್ಕೊಂಡು ಹೋಗಿದ್ದಿದ್ದು. ಈ ಥರ ಕಾಶಿ ಒಳಗಡೆ ಬಂದ್ವೋ ಇಲ್ವೋ ನಮಗೆ ದರ್ಶನ ಕೊಟ್ಬಿಡ್ತು. ಅಂದರೆ ಏನಂದರೆ
ಡೆಡ್ ಬಾಡಿ ಇರುತ್ತಲ್ಲ, ಸೊ ಅದನ್ನು ಎತ್ಕೊಂಡು ಹೋಗ್ತಾಯಿದ್ರು. ಫಸ್ಟು ನಾವು ಎಂಟ್ರಿ ಆಗಿದ ತಕ್ಷಣ ನಮಗೆ ಬಂತಲ್ಲ, ನಾವು ಪಾಸಿಟಿವ್ ಆಗೇ ತೊಗೊಂಡ್ವಿ. ಆ ಥರ ಎಲ್ಲ ನೆಗೆಟಿವ್ ಎಲ್ಲ ಏನೂ ತೊಗೊಳಕ್ಕೆ ಹೋಗಲಿಲ್ಲ, ಪಾಸಿಟಿವ್ ಆಗೇ ತೊಗೊಂಡ್ವಿ. ಆನ್ಲೈನಲ್ಲೇ ರೂಮ್ಸ್ನೆಲ್ಲ ಬುಕ್ ಮಾಡಿದ್ವಿ. ಸೊ ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇದ್ವಿ. ವಾರಾಣಸಿ ತುಂಬ ದೊಡ್ಡ ಸಿಟಿ. ನಾನು ವೀಡಿಯೋಸಲ್ಲೆಲ್ಲ ನೋಡಿರೋ ಥರ ಅಂತೂ ಅಲ್ಲ. ನಮಗೆ ಈ ಪ್ರಪಂಚನ ಯಾರೂ ತೋರಿಸಿಲ್ಲ. ನಮಗೆ ತೋರಿಸಿರೋದೇನು ದೇವಸ್ಥಾನ ಇರೋ ಕಡೆ, ಗಲ್ಲಿ ಗಲ್ಲಿ ಇರುತ್ತಲ್ವ ಸಂಧಿ, ಆ ಥರ ನೋಡಿದ್ದೀವಿ ಅಷ್ಟೇ. ಈ ಥರ ಸಿಟಿ ಥರನೂ ಇದೆ. ರೂಮ್ಸ್ಗೆ ಬಂದ್ವಿ. ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತು ಟೆಂಪಲ್ಗೆ ಹೋಗ್ಬೇಕು. ಇನ್ನೂ ಊಟ ಮಾಡಿಲ್ಲ, ಊಟ ಮಾಡಬೇಕು. ಸೊ ದೇವಸ್ಥಾನನೆಲ್ಲ ಇವತ್ತೇ ವಿಸಿಟ್ ಮಾಡೋಣ ಅಂತ ಇದ್ದೀವಿ. ನಾಳೆ ಮತ್ತೆ ಫ್ಲೈಟ್ ಇರೋದ್ರಿಂದ ಇವತ್ತು ವಿಸಿಟ್ ಮಾಡಿಬಿಡ್ತೀವಿ. ಮಿನಿ ನೋಡಿ ಚೆನ್ನಾಗಿ ಮಲ್ಕೊಂಡಿದ್ಲಿ, ಇವಾಗ ತಾನೇ ಎದ್ದಿದ್ದಾಳೆ. ಅವಳಿಗಿನ್ನ ಸ್ನಾನ ಮಾಡಿಸಿಲ್ಲ, ಮಾಡಿಸ್ಬೇಕು ಇವಾಗ. ರೆಡಿ ಮಾಡಿ ಊಟ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಇವತ್ತೆಲ್ಲ ಇಲ್ಲೆಲ್ಲ ತಿರುಗಿ ಆಮೇಲೆ ನಾಳೆ ಸ್ವಲ್ಪ ಶಾಪಿಂಗ್ ಏನಾದರೂ ಇದ್ದರೆ ಮಾಡಿಕೊಂಡು, ನಾಳೆ ನೈಟ್ 7ಗಿದೆ ಫ್ಲೈಟು. ಸೊ ಅಷ್ಟರಲ್ಲಿ ನಾವು ಶಾಪಿಂಗ್ ಎಲ್ಲ ಮಾಡಿಕೊಂಡು ಬಿಡಬೇಕು. ಬನ್ನಿ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ. ಇದು ನಾವಿರೋವಂಥ ರೂಮ್ ಇವಾಗ ಸದ್ಯಕ್ಕೆ ಪರ್ಫೆಕ್ಟ್ ಕ್ಲೀನಾಗಿದೆ. ಈ ರೀತಿ ಮಿನಿ ಬೆಡ್ ಈ ರೀತಿ ಇಷ್ಟಿದೆ. ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ ರೂಮ್. ಒಂದು ಬಾಲ್ಕನಿನೇನೋ ಇದ್ದಂಗಿದೆ ಆ ಕಡೆ. ಸೊ ಇವಾಗ ಸದ್ಯಕ್ಕೆ ಇದು ರೂಮು. ಮಿಮ್ಮಿ ಹಾಯ್, ಊಟ ಆಯ್ತಾ? ಏನು ತಿಂದ್ರಿ? ಬಿಸಿ ತಿಂದ? ಬಿಸಿಬೇಳೆಬಾತ್ ತಿಂದ? ಬಾಯ್. ಈಗ ಸಂಜೆ ಆಗಿತ್ತು, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಊಟ ಎಲ್ಲ ಮಾಡಾದ್ಮೇಲೆ ಇವಾಗ ಹೋಗ್ತಾ ಇದ್ದೀವಿ. ಗಂಗಾ ಆರತಿ ಇರುತ್ತಲ್ಲ, ಅದಕ್ಕೆ ಬೇಗನೆ ಹೋಗ್ತಾ ಇದ್ವಿ. ಸ್ವಲ್ಪ ಬೇಗ ಹೋದರೆ ನಮಗೆ ಬೋಟ್ ಸ್ವಲ್ಪ ಮುಂದೆಗೆ ನಿಲ್ಲಿಸ್ತಾರೆ ಅಂತ ಹೇಳಿಬಿಟ್ಟು ಸ್ವಲ್ಪ ಬೇಗನೆ ಹೋಗ್ತಾ ಇದ್ವಿ. ನಮ್ಗೆ ಅಲ್ಲಿ ಗೈಡ್ ಥರ ಸಿಕ್ಕಿದ್ರು, ಸ್ವಲ್ಪ ಈಸಿ ಆಯಿತು. ನಾವಾಗೇ ಹೋಗ್ತೀವಿ ಅಂತಂದರೆ ಅಲ್ಲಿ ನಿಜವಾಗ್ಲೂ ಗೊತ್ತಾಗಲ್ಲ ಯಾವ ಸಂಧಿಯಲ್ಲಿ ಹೋಗ್ತಾ ಇದ್ದೀವಿ, ಎಲ್ಲಿ ಹೋಗ್ತಾ ಇದ್ದೀವಿ ಅಂತಲೇ ಗೊತ್ತಾಗಲ್ಲ. ಈ ಥರ ಆಟೋಸ್ ಎಲ್ಲ ಇರುತ್ತೆ. ಸೊ ಅದರಲ್ಲಿ ಹೋಗುವಂಥದ್ದು ಅಷ್ಟೇ. ತುಂಬಾ ರಶ್ಶು, ತುಂಬ ಟ್ರಾಫಿಕ್ ಥರ. ಅಂದರೆ ಇವಾಗ ಒಂದು 10 ಮಿನಿಟ್ಸಲ್ಲಿ ಹೋಗೋದಕ್ಕೆ ಅರ್ಧ ಗಂಟೆ ಆಗುತ್ತೆ. ಆ ಥರ ಜನ ಜಾಸ್ತಿ ಇರ್ತಾರಲ್ವ, ಹಾಗಾಗಿ ಅಷ್ಟೇ. ನಾವು ಬೇರೆ ಆ ಥರ ರಜಾಗ ಟೈಮಲ್ಲೇ ಹೋಗಿದ್ವಲ್ಲ, ಸೊ ಎಲ್ಲನೂ ತುಂಬಾ ರಶ್ ಇತ್ತು ನಾವು ಹೋಗಿದ್ದಾಗ. ಒಂದೇ ವಿಚಾರದಲ್ಲಿ ನನಗೆ ಡಿಸಪಾಯಿಂಟ್ ಆಯಿತು. ಏನಂದರೆ ವಾರಾಣಸಿಗೆ ಬಂದು ಇಲ್ಲಿ ಫೇಮಸ್ ಆಗಿರೋ ಲಸ್ಸಿನ ನಾನು ಕುಡಿಯೋಕ್ಕಾಗಲಿಲ್ವಲ್ಲ ಅಂತ. ಫುಡ್ಡನ್ನ ಏನೂ ಟ್ರೈ ಮಾಡೋಕ್ಕೆ ಟೈಮೇ ಇರಲಿಲ್ಲ ನಮಗೆ ನಿಜವಾಗ್ಲೂ. ಹೋಗಲಿ ಬಿಡು, ನೆಕ್ಸ್ಟ್ ಮಾರ್ನಿಂಗ್ ನಾವು ಹೋಗೋಣ ಅಂತ ಅಂದ್ಕೊಂಡ್ವಿ. ನೆಕ್ಸ್ಟ್ ಮಾರ್ನಿಂಗ್ ದರ್ಶನಕ್ಕೆ ಹೋಗೋಣ ಅಂತ. ಹೆಂಗೋ ಸಾಯಂಕಾಲ ನಾವು ಮಾಡ್ಕೊಂಡಿದ್ದಕ್ಕೆ ಸರಿ ಹೋಯಿತು. ನೆಕ್ಸ್ಟ್ ಮಾರ್ನಿಂಗ್ ನಾವು ಶಾಪಿಂಗ್ ಅಂತ ಬಂದಿದ್ವಲ್ಲ, ಅವಾಗ ನೋಡಿದ್ರೆ ಎಷ್ಟು ರಶ್ ಅಂತಂದರೆ ರೋಡ್ಸ್ ಎಲ್ಲ ತುಂಬೋಗ್ಬಿಟ್ಟಿತ್ತು. ದೇವಸ್ಥಾನ ಇರೋದೇ ಎಲ್ಲೋ ಒಂದು 5 ಕಿಲೋಮೀಟರ್ಸಲ್ಲಿ ಇರುತ್ತೆ, ಅಷ್ಟು ರಶ್ ಇತ್ತು. ನಾವೇನಾದರೂ ಅವಾಗ ಹೋಗಿದ್ದಿದ್ರೆ ನಮ್ಗೆ ದರ್ಶನ ಆಗ್ತಾ ಇದ್ದಿದ್ದೆ ನೈಟ್ ಆಗ್ತಾ ಇರೋದೇನೋ. ಅರ್ಲಿ ಮಾರ್ನಿಂಗ್ ಹೋಗಿದ್ರೆ ನೆಕ್ಸ್ಟ್ ಡೇ ನೈಟ್ ಆಗೋದೇನೋ, ಅಷ್ಟು ಜನ ಇರ್ತಾಯಿದ್ರು. ನಾನು ವಾರಾಣಸಿಗೆ ಬರೋಕ್ಕೆ ಮುಂಚೆ ಬ್ರಹ್ಮಾಸ್ತ್ರದಲ್ಲಿ ಒಂದು ಸಾಂಗ್ ಇದೆ ಅಲ್ಲ, ಕೇಸರಿಯ. ಸೊ ಆ ಸಾಂಗ್ನಂತೂ ನಾನು ಎಷ್ಟೊಂದು ದಿನ ನೋಡ್ತಾ ಇದ್ದೆ ಕೂತ್ಕೊಂಡು, ಹೇಗಿರುತ್ತೆ ವಾರಾಣಸಿ ನೋಡೋಣ ಅಂತ ಹೇಳಿ. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ನನ್ನ ಬಾಯಲ್ಲಿ ಅದೇ ಸಾಂಗ್ ಬರ್ತಾಯಿತ್ತು. ಸಾಂಗ್ ನಡ್ಕೊಂಡು ಹೋಗ್ತಾ ಇದ್ವಿ. ನಡೆಯೋದಂತೂ ತುಂಬಾ ಇರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಏನು ಗೊತ್ತಾ, ಸ್ಲಿಪ್ಪರ್ ಚೆನ್ನಾಗಿರೋದು ಹಾಕ್ಕೊಳ್ಳಿ. ನಾವು ಸ್ವಲ್ಪ ಇವಾಗ ಸ್ಟೈಲ್ ಮಾಡ್ತೀವಿ, ನಾನು ಡ್ರೆಸ್ ಮ್ಯಾಚಿಂಗ್ ಹಾಕೋಬೇಕು, ನಾನು ಈ ಥರ ಹಾಕೋಬೇಕು ಅಂತ ಏನಾದರೂ ನಾವು ಹೀಲ್ಸ್ ಆಗಿರಲಿ, ಇಲ್ಲಾಂದರೆ ಫ್ಲ್ಯಾಟ್ ಸ್ಲಿಪ್ಪರ್ಸ್ ಇರುತ್ತಲ್ಲ ಆ ಥರ ಜಾರೋ ಥರ ಇರೋದು, ಸ್ವಲ್ಪ ಅನ್ಕಂಫರ್ಟಬಲ್ ಇದ್ರೂ ನಮ್ಗೆ ನಿಜವಾಗ್ಲೂ ನಡೆಯೋಕ್ಕಾಗಲ್ಲ. ನಾವು ಹೇಗಿದ್ರು ಕ್ರಾಕ್ಸ್ ಹಾಕ್ಕೊಂಡಿದ್ವಿ, ಸಾಕ್ಸ್ ಎಲ್ಲ ಹಾಕ್ಕೊಂಡು ಕ್ರಾಕ್ಸ್ ಹಾಕ್ಕೊಂಡಿದ್ವಲ್ಲ, ನಮ್ಗೆ ಎಷ್ಟು ನಡೆದ್ರೂ ಅಷ್ಟು ನೋವು ಆಗ್ತಾ ಇರಲಿಲ್ಲ. ಪಾಪ ನಮ್ಮ ಅತ್ತೆ ಮತ್ತು ಮಂಜುವ್ರ ಅತ್ತೆ ಇದ್ದಾರಲ್ಲ, ಅವರು ಸ್ವಲ್ಪ ಹೀಲ್ಸ್ ಥರ ಇರೋದನ್ನು ಹಾಕೊಂಬಂದಿದ್ರು. ನಾನು ಮುಂಚೆ ಇಲ್ಲಿ ಬಂದಾಗೆಲ್ಲ ಹೇಳಿದ್ದೆ, ನಾನು ಸ್ಲಿಪ್ಪರ್ ಚೆನ್ನಾಗಿರೋದು ತಗೊಳ್ಳಿ, ಅದನ್ನು ಹಾಕೊಬನ್ನಿ ಅಂತ. ಅವ್ರು ಮಿಸ್ಸಾಗೇನೋ ಹಾಕೊಂಬಂದಿದ್ದಾರೆ, ಬಟ್ ಅಲ್ಲೆಲ್ಲ ನಡೆಯೋಕ್ಕಾಗ್ತಾ ಇರಲಿಲ್ಲ. ಆಮೇಲೆ ಅಯೋಧ್ಯದಲ್ಲಿ ನಮ್ಮ ಭಾವ ತಗೊಟ್ರು ಅವ್ರಿಗೆ ಸ್ಲಿಪ್ಪರ್ ತೊಗೊಂಡ್ಮೇಲೆ ಇವಾಗ ಆರಾಮ್ಸೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇದೊಂದು ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಏನಾದರೂ ವಾರಣಾಸಿ ಇಲ್ಲ ಈ ಥರ ಹೋಗ್ತಾ ಇದ್ದೀರಾ ಅಂತಂದರೆ ಸ್ಲಿಪ್ಪರ್ ಚೆನ್ನಾಗಿರೋದನ್ನು ಹಾಕ್ಕೊಳ್ಳಿ. ಹವಾಯಿ ಸ್ಲಿಪ್ಪರ್ ಕಂಫರ್ಟಬಲ್ ಆಗಿರೋ ಅಂಥದ್ದು ಹಾಕೋಬೋದು. ಇವಾಗ ಗಂಗಾ ಆರತಿ ಇದೆ ಅಂತ ಅಂದ್ರಲ್ವ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವರೇ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಿದ್ದು. ಗಲ್ಲಿಯಲ್ಲಿ ಹೋಗಬೇಕು. ಎಲ್ಲಿ ಹೋಗ್ತಾ ಇದ್ದೀವಿ ಅಂತಲೇ ಗೊತ್ತಾಗ್ತಾ ಇಲ್ಲ. ಎಲ್ಲೋಗಿ ಬರೋ ಜಾಗನೇ ಬೇರೆ, ಹೋಗೋ ಜಾಗನೇ ಬೇರೆ ಇದೆ. ಅಷ್ಟೊಂದು ಕನ್ಫ್ಯೂಸ್ ಆಗುತ್ತೆ ನಿಜವಾಗ್ಲೂ. ಅಲ್ಲಿ ಗೊತ್ತಿರೋನ್ನ ಏನಾದರೂ ಮೀಟ್ ಆಗಿಬಿಟ್ಟೆ ನೀವು ಓಡಾಡೋದು ಒಳ್ಳೆಯದು.
ಮತ್ತು ಇನ್ನು ಒಂದು ಗೋಲ್ಡ್ ಎಲ್ಲ ಜಾಸ್ತಿ ಎಲ್ಲ ಹಾಕೊಂಡು ಹೋಗೋಕ್ಕೆ ಹೋಗಬೇಡಿ. ತುಂಬಾ ರಶ್ ಇರೋದ್ರಿಂದ ಕಳೆದೋಗೋ ಚಾನ್ಸಸ್ಸು ಇರುತ್ತೆ, ಅಲ್ಲೆಲ್ಲ ಕಳ್ತನ ಆಗೋದು ಇರುತ್ತೆ. ಅಲ್ಲಿ ಹೋದ್ಮೇಲೆ ಎಲ್ಲರೂ ಹೇಳ್ತಾರೆ ನಿಮಗೆ ಕವರ್ ಮಾಡ್ಕೊಳ್ಳಿ ಅಂತ. ನಾವು ಹೇಗಿದ್ದರೂ ಸ್ವೆಟರ್ಸ್ ಎಲ್ಲ ಹಾಕ್ಕೊಂಡಿದ್ವಲ್ಲ, ಎಲ್ಲ ಕವರ್ ಆಗಿತ್ತು, ನಮಗೇನು ಅಷ್ಟು ಪ್ರಾಬ್ಲಮ್ ಆಗಿಲ್ಲ. ಆ್ಯಂಡ್ ನಾವು ಅಷ್ಟು ಗೋಲ್ಡು ಹಾಕ್ಕೊಂಡು ಹೋಗಿರಲಿಲ್ಲ. ನಾನು ಮಂಗಲ್ಯ ಚೈನ್ ಇತ್ತಲ್ಲ ಅದೊಂದಿತ್ತು ಅಷ್ಟೇ, ನಾನು ಇನ್ನೇನು ಹಾಕ್ಕೊಂಡು ಹೋಗಿರಲಿಲ್ಲ. ಸ್ವೆಟರ್ ಹಾಕಿದ್ದಕ್ಕೆ ಅದೂ ಕವರ್ ಆಗಿತ್ತು. ಆ್ಯಂಡ್ ಮಕ್ಕಳು ಇದ್ದಾಗ ಒಂದಿಬ್ಬರು ಜೊತೆಯಲ್ಲಿರೋದು ಒಳ್ಳೇದಪ್ಪ. ಯಾಕಂದರೆ ಎತ್ಕೊಂಡು ಓಡಾಡಬೇಕು, ಅವ್ರನ್ನ ನಡ್ಸ್ಕೊಂಡು ಕರ್ಕೊಂಡು ಹೋಗೋಷ್ಟರಲ್ಲಿ ಒಂದು ದಿನ ಆಗುತ್ತೆ. ಅವ್ರು ನಡೆಯೋದು ಫಾಸ್ಟಾಗಿ ಬೇರೆ ಹೋಗ್ತಾ ಇರ್ತಾರಲ್ಲ, ಹಾಗಾಗಿ ದೊಡ್ಡವರು ಚೆನ್ನಾಗಿ ಎತ್ಕೊಳ್ಳೋರು ಇರಬೇಕಾಗುತ್ತೆ. ಮಂಜುವರಂತೂ ತುಂಬಾ ಎತ್ಕೊಂಡ್ರು. ಆಮೇಲೆ ಇವಾಗ ಸಾಂಗ್ವಿ ಎತ್ಕೊಂಡ್ರು. ಆಮೇಲೆ ಅಲ್ಲಲ್ಲೂ ನಾನು ಎತ್ಕೊಳ್ತಾ ಇದ್ನಲ್ಲ, ಸರಿ ಹೋಯ್ತು. ಅವಾಗ ಒಬ್ಬರೇ ಕ್ಯಾರಿ ಮಾಡಬೇಕು ಮಗುನ ಅಂತ ಅಂದರೆ ನಿಜವಾಗ್ಲೂ ಆಗಲ್ಲ. ಮಕ್ಕಳಿರೋರು ಸ್ವಲ್ಪ ನೋಡಿಕೊಂಡು ಹೋಗೋದು ಒಳ್ಳೆಯದು. ನಾವಿವಾಗ ಬಂದಿರೋದು ಕೇದಾರ್ ಘಾಟ್ ಹತ್ರ. ಸೊ ಇಲ್ಲಿ ತುಂಬ ಘಾಟ್ಸ್ ಇರುತ್ತೆ. ಮಣಿಕರ್ಣಿಕಾ ಘಾಟ್ ಅಂತೆ ತುಂಬಾ ಇದೆ. ಅಲ್ಲಿ ಹೇಳಕ್ಕೆ ನನಗೆ ಬರಲ್ಲ, ಅಷ್ಟೊಂದು ಹೆಸರಿದೆ, ತುಂಬಾ ಇದೆ ಅಲ್ವಾ. ಹಾಗಾಗಿ ಇಲ್ಲಿ ನಾವು ಬಂದಿರೋ ಪ್ಲೇಸ್ ಬಂದು ಕೇದಾರ್ ಘಾಟ್ ಹತ್ರ ಬಂದಿರೋದು. ಸೊ ಇಲ್ಲಿ ಬೋಟ್ಗೆ ನಾವು ಹೋಗ್ಬೇಕಾಗುತ್ತೆ. ಸ್ವಲ್ಪ ಎಲ್ಲನೂ ನೋಡೋಣ, ಗಂಗಾ ರಿವರ್ದೆಲ್ಲನೂ ನಮಗೊಂದು 2 ರೌಂಡ್ ಹಾಕಿ ತೋರಿಸ್ತಾ ಇರ್ತಾರೆ. ಸೊ ಅದಾದಮೇಲೆ 6 o'clockಗೆ ಕರೆಕ್ಟಾಗಿ ನಮಗೆ ಗಂಗಾ ಆರತಿ ಸ್ಟಾರ್ಟ್ ಆಗುತ್ತೆ. ಅದಕ್ಕೂ ಮುಂಚೆ ನೀವು ಅಲ್ಲಿರೋದು ಒಳ್ಳೆಯದು, 1 hour ಬಿಫೋರ್ ಇದ್ದರೆ ನಿಮಗೂ ಒಳ್ಳೆಯದು. ಆಮೇಲೆ ಏನಾಗುತ್ತೆ ಗೊತ್ತಾ, ಎಲ್ಲ ಬೋಟ್ಸು ಮುಂದೆ ಬರ್ತಾ ಇರುತ್ತೆ, ಆವಾಗ ನೀವು ಹಿಂದೆ ಆಗಿಬಿಡ್ತೀರ. ಆವಾಗ ನಿಮ್ಗೆ ಅಷ್ಟು ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ. ನಮಗೂ ಸ್ವಲ್ಪ ಮಧ್ಯದಲ್ಲಿದ್ವಲ್ಲ, ನಮಗೆ ಪರವಾಗಿಲ್ಲ, ಸೈಡಿಂದ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸ್ವಲ್ಪ ಬೇಗ ಹೋಗಿದ್ರೆ ನಿಮ್ಗೆ ಈಸಿ ಆಗುತ್ತೆ. ನಾವು ಇನ್ನೂ ಒಂದು ಪ್ಲೇಸ್ಗೆ ಹೋಗೋಣ ಅಂತ ಇತ್ತು, ಪ್ರಯಾಗ್ರಾಜ್ಗೆ. ಅಲ್ಲೂ ಹೋಗೋಕ್ಕಾಗಲಿಲ್ಲ, ನಮ್ಗೆ ಟೈಮ್ ಇರಲಿಲ್ಲ ಅಷ್ಟೇ. ಯಾರಾದರೂ ಹೋಗ್ತಾ ಇದ್ದೀರಂದರೆ ಅದನ್ನು ಕವರ್ ಮಾಡ್ಬೋದು, ಟೈಮ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ. ಆವಾಗ ಪ್ರಯಾಗ್ರಾಜನ್ನು ನೋಡ್ಬೋದು ನೀವು. ಅಲ್ಲಿ ಬಂದು ಯಮುನಾ ಮತ್ತು ಗಂಗಾ ರಿವರು ಮಿಕ್ಸ್ ಇರುತ್ತೆ. ಅದೇ ಕುಂಭಮೇಳ ಆಯ್ತಲ್ವ, ಆ ಜಾಗ ಅದು. ನಾವು ಹೋಗೋಣ ಅಂತ ಅಂದ್ಕೊಂಡ್ವಿ, ಆಗಲಿಲ್ಲ, ಟೈಮ್ ಇರಲಿಲ್ವಲ್ಲ. ಹಾಗಾಗಿ ಇಲ್ಲಿಗೆ ಬೇಗ ಬಂದ್ವಿ ನಾವು. ಹೇಗಿದ್ದರೂ ಸಾಯಂಕಾಲ ಗಂಗಾ ಆರತಿ ನೋಡಿದ್ವಲ್ಲ, ತುಂಬಾ ಖುಷಿ ಆಯಿತು, ತುಂಬ ಬ್ಲೆಸ್ಡ್ ಫೀಲ್ ಆಯಿತು ನಮಗೆಲ್ಲ. ಇಲ್ಲಿ ಘಾಟ್ಸು ತುಂಬ ಇರುತ್ತಲ್ಲ, ಅಲ್ಲಿಗೆ ಹೋಗಬೇಕು ಅಂತ ಆಸೆ ಇತ್ತು. ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ, ಟೈಮ್ ಇರಲಿಲ್ಲ ನಮಗಷ್ಟೇ. ಅಲ್ಲಿ ಹೋದರೆ ನಮ್ಮ ಲೈಫ್ ಅನ್ನೋದು ಏನು ಅಂತ ಗೊತ್ತಾಗುತ್ತೆ ಅಂತ ತುಂಬ ವೀಡಿಯೋಸಲ್ಲಿ ನೋಡಿದೆ. ತುಂಬ ಆಸೆ ಇತ್ತು ಅಲ್ಲಿಗೆ ಹೋಗಬೇಕು ಅಂತ. ಬ್ಯಾಡ್ ಲಕ್, ಅಲ್ಲಿ ಹೋಗೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಆದರೂ ನಿಜವಾಗ್ಲೂ ಟೈಮ್ ಮಾಡ್ಕೊಂಡು ಅಲ್ಲಿ ಹೋಗಿ ಟೈಮ್ ಸ್ಪೆಂಡ್ ಮಾಡ್ತೀನಿ. ಇಲ್ಲಿ ನೋಡಿ ಘಾಟ್ ಬನ್ರಿ, ಅಲ್ಲಿ ಬೋಟ್ ಇದೆ ಅಂತ. ತಗೊಂಡೆ ಮಣಿಕರ್ಣಿಕಾ ಘಾಟ್ ಮತ್ತು ಹರಿಶ್ಚಂದ್ರ ಘಾಟ್ ಇದೆ ಅಲ್ಲ, ಅಲ್ಲಿ 24 hours ಹೆಣ ಸುಡ್ತಾ ಇರ್ತಾರೆ. ನಾವು ನಮ್ಮ ಫ್ಯಾಮ್ಲಿಗಂತಲೇ ಒಂದು ಬೋಟ್ನ ಮಾತಾಡ್ಕೊಂಡಿದ್ವಿ. ಸೊ ಅದರಲ್ಲಿ ಲೈಫ್ ಜಾಕೆಟ್ ಎಲ್ಲ ಕೊಟ್ಟರು. ಇನ್ನೊಂದು ಡಿಸಪಾಯಿಂಟ್ ಏನಂತಂದರೆ ಮಕ್ಕಳಿಗಿರಲ್ಲ, ಅದೇ ಪ್ರಾಬ್ಲಮ್ಮು. ಮಕ್ಕಳಿಗಿರ್ಬೇಕಲ್ವ, ನಮಗಾದ್ರೆ ಗೊತ್ತಿರುತ್ತೆ, ಓಕೆ ನಾವು ಬಿದ್ದರೆ ಏನೋ ಒಂದು ಮಾಡಬೇಕು ಅಂತ. ಮಕ್ಕಳಿಗೇನು ಗೊತ್ತಿರುತ್ತೆ ಅಲ್ವಾ, ಅವ್ರಿಗೂ ಆ ಥರ ಪ್ರೊವೈಡ್ ಮಾಡೋದು ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ಎಲ್ಲೂ ಇರಲ್ವಾ, ಇಲ್ಲಾಂದರೆ ಇಲ್ಲೇ ಇಲ್ವಾ ಅಂತ ಗೊತ್ತಿಲ್ಲ. ಲೈಫ್ ಜಾಕೆಟ್ ಇರೋದು ತುಂಬಾ ಒಳ್ಳೆಯದು ಅಲ್ವಾ. ಮಕ್ಕಳಿಗಿರಲಿಲ್ಲ, ಅದೇ ಸ್ವಲ್ಪ ಬೇಜಾರಾಯಿತು. ಆ್ಯಂಡ್ ಭಯನೂ ಆಗ್ತಾಯಿತ್ತು. ಈ ಥರ ಎಲ್ಲ ನದಿಯಲ್ಲಿ ಇಲ್ಲ ಸಮುದ್ರದಲ್ಲಿ ಎಲ್ಲಾದರೂ ಹೋಗ್ತಾ ಇದ್ದೀವಿ ಅಂದರೆ ಲೈಫ್ ಜಾಕೆಟ್ ಹಾಕ್ಕೊಂಡು ಹೋಗೋದು ತುಂಬಾ ಒಳ್ಳೆಯದು. ಇನ್ನು ಬೋಟಲ್ಲಿ ಪರ್ ಹೆಡ್ ಬಂದು ನಮಗೆ 400 ಚಾರ್ಜ್ ಮಾಡಿದ್ರು. ನಾವು ಇಷ್ಟು ಜನ ಇದ್ವಲ್ಲ, ಒಂದು ಬೋಟ್ ಕರೆಕ್ಟಾಗಿ ಹಿಡಿಸ್ತು ನಮಗೆ. ಸೊ ಇಲ್ಲೇನು ಮಾಡ್ತಾರೆ, 2-3 ರೌಂಡ್ ನಮಗೆ ತೋರಿಸ್ತಾರೆ, ಪ್ಲೇಸಸ್ ಎಲ್ಲ ತೋರಿಸ್ತಾರೆ. ನಾನು ಅದನ್ನು ನಿಮಗೂ ತೋರಿಸಿದ್ದೀನಿ. ಅಲ್ಲಿ ಏನೇನಿದೆ ಅಂತಲೂ ಡೈರೆಕ್ಟಾಗಿ ನಿಮಗೆ ಇರುತ್ತೆ. ರಾ ಆಗಿ ಹಾಕಿದ್ದೀನಿ ನಾನು, ಜಾಸ್ತಿ ಮಾತಾಡೋದು ಬೇಡ. ಇವಾಗ ತುಂಬಾ ಮಾತಾಡಿದ್ದೀನಿ, ಆದಷ್ಟು ಇನ್ಫಾರ್ಮೇಷನ್ ನಿಮಗೆ ಕೊಡೋಕ್ಕೆ ಟ್ರೈ ಮಾಡ್ತಾ ಇರೋದಷ್ಟೇ. ನಾವಲ್ಲಿ ಏನೇನೆಲ್ಲ ಎಕ್ಸ್ಪೀರಿಯೆನ್ಸ್ ಆಯಿತು ಅಂತಲೂ ಶೇರ್ ಮಾಡ್ತಾಯಿದ್ದೀನಿ. ನಿಮಗೂ ನೆಕ್ಸ್ಟ್ ಟಿಪ್ಸೂ ನಾನು ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಮತ್ತು ಆರತಿ ಎಲ್ಲ ಮಾಡ್ತಾರಲ್ಲ, ಆವಾಗ ನಾವು ದೀಪ ಎಲ್ಲ ಹಚ್ಬೋದು. ಅದಕ್ಕೆ ಇಲ್ಲಿಂದನೇ ತಗೊಂಡು ಹೋಗ್ತಾ ಇದ್ದೀವಿ. ಅದು 100 ರೂಪೀಸ್ ಇರುತ್ತೆ. ಎಲ್ಲರೂ ತಗೊಂಡಿದ್ವಿ ದೀಪ ಹಚ್ಚೋಣ ಅಂತ ಹೇಳಿ. ಆರತಿ ಎಲ್ಲ ಆಗಿದ ತಕ್ಷಣ ಎಲ್ಲರೂ ಹಚ್ಚಿದ್ವಿ. ನಮ್ಮ ಬೋಟವರು ಮಧ್ಯದಲ್ಲಿ ಹೋಗಿ ಬಿಟ್ಟರು. ಹೇಳ ಐತೆ ಎಲ್ಲಡಿ ವಿಜ್ಞಾನಿಗಳು ಭಯ ಬರ್ತಾರೆ. ಹೇಳ್ತೀವಮ್ಮ, ಹೋಗ್ಲಿ ಅಲ್ಲಿ ಕೂರ್ಸ್ಕೊಬಿಡಿ ಇಬ್ರು.
ಮಿನಿ ನೀರಾ ಬಜ್ಜಿ ಅಂಕಿತಾ ಬ್ಲಾಗರ್ ಈ ಕಡೆ ಬಾ ಅಂಕಿತಾ ಸ್ವಲ್ಪ ಇರಿಟೇಡಿ ಇವಾಗ ಏನಕ್ಕೆ ಎಲ್ಲಿ ಹಾಯ್ ಅಮ್ಮ ವಿಜಲ್ ವಿಜಲ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಮಿನಿ 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 ವಾವ್ ಜೈ ಶ್ರೀರಾಮ್ ಏನಿಲ್ಲ ಡ್ಯಾಡಿ ನೀನು ಯಾಕೆ ಡ್ಯಾಡಿ ಜೈ ಶ್ರೀರಾಮ್ ಅಂಕಿತಾ ಮಿನಿ ಓಂ ನಮಃ ಶಿವಾಯ ಕೇದಾರ್ ಘಾಟ್ ಈಗಳ ಹ್ಞೂ ಇಲ್ಲಿ ಕುತ್ಕೋ ಇಲ್ಲಿ ಪರವಾಗಿಲ್ಲ ಬಟ್ ಬ್ಯಾಲೆನ್ಸ್ ಆಗ್ಬೇಕಬ್ಬಿ ಬ್ಯಾಲೆನ್ಸ್ ಆಗ್ಬೇಕು ಅಮ್ಮ ಯಾಕವ ದೇವ್ರು ನೆನೆಸ್ಕೊಂತಿದ್ಯಾ ಭಯ ಆಗ್ತಿದ್ಯಾ ಭಯ ಆಗ್ತಾ ಇದೆ ಅಮ್ಮಗೆ ಅದಕ್ಕೆ ತುಟಿ ಎಲ್ಲ ಆಡಿಸ್ತಾ ಇದ್ದಾಳೆ ಓಂ ನಮಃ ಶಿವಾಯ ನೋಡಿ ಇಲ್ಲಿ ಬರುತ್ತೀವ ಘಾಟ್ ಬರುತ್ತೆ ನೋಡ ಅಂಕಿತಾ ಏಯ್ ಹಂಗಲ್ಲ ಅನ್ಬಾರ್ದು ದೇವರು ಕೈ ಮುಗಿರಿ ಶಿವಂಗೆ ಹರಿಶ್ಚಂದ್ರ ಘಾಟ್ ಏನಂಕಿತ ಹೌದಾ ಕರೆಕ್ಟಾಗಿ ವಿಚಾರ ಮಾಡಿದೆ ಮಿನಿ ಓಯ್ ಲೀರಾ ಬುಜ್ಜಿ ಕರ್ನಾಟಕ ಘಾಟ್ ಇದು ಹನುಮಾನ್ ಘಾಟ್ ಇಲ್ಲಿದೆ ನೋಡ್ರಿ ಹನುಮಾನ್ ಘಾಟ್ ಹನುಮಾನ್ ಟೆಂಪಲ್ ಇದೆ ಅದು ಹನುಮಾನ್ ಘಾಟ್ ಇದು ಮಾಡ್ಕೋ ತಗೋ ರೆಡಿ ರಾಮುಂದಲ್ಲಿ ಏನಿದೆ ನೋಡಿ
ಅರಮನೆ ಇದು ಕಾಶಿ ರಾಜಂದು. ನದಿ ಗಂಗಾ ನದಿ. ರಾಮೇಶ್ವರ್ ಇದೆಲ್ಲ ಪಂಚಪಾಂಡವರ ಗಾಡಿ. ಅಭಿ ಅದೇನದು? ಅಂದ್ರೆ ಏನಿದು? ಏನದು? ಮರ್ಮಂಗ. ಧರ್ಮಂಗ. ನಾನು ಮರ್ಮಂಗ ಘಾಟ್ ಅಂತ ಗೊತ್ತಾಗಿ. ಧರ್ಮಾಂಗ ಘಾಟ್. ಬುಜ್ಜಿ ಬುಜ್ಜಿ ಬುಜ್ಜಿ. ಕಾಣುತ್ತೋ ಇರೋ एक ही नारा एक ही नाम। जय श्री राम जय श्री राम। माँ भगवती का पूजन संपन्न हुआ। कुछ क्षण पश्चात माँ भगवती की आरती प्रारंभ हो गई। आप लोग शांति से बैठ जाएं, एक दूसरे को धक्का ना दें। बैठ जाइए भैया। जो माताएं बहनें हैं उनका विशेष ध्यान दें आप लोग।
ओम श्री गंगा देवी नमः। ओम श्री गंगा देवी नमः। ओम श्री गंगा देवी नमः। ज्ञानमूलं गुरुर्भक्ति ज्ञानमूलं गुरुर्मानवं मंत्रमूलं गुरुर्मानवं मोक्षमूलं गुरुकृपा वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। जयंती मंगलाकाली भद्रकाली कपाली दुर्गा क्षमा शिवा धात्री स्वाहा स्वधा नमोस्तुते। गंगा तरंग रमणीय जटाकलाप गौरी निरंतर विभूषित भाग नारायण प्रिय मदाहारी वाराणसी पुरपति भजवीश्वरा नीलवर्णं शुभांगं लक्ष्मीकान्तं कमलनयनं। आइए हम लोग ताली बजाते हैं गंगा मैया की मिल करके आरती गाते हैं। ओम जय गंगे माता मैया जय गंगे माता जो नहीं तुमको ध्याता जो नहीं तुमको ध्याता मनवांछित फल पाता। ओम जय गंगे माता। चंद्र की ज्योति तुम्हारी ओम जय गंगे माता। चले हाँ जो तुमको ध्याता जो तुमको ध्याता मनवांछित फल पाता। जय गंगे माता ओम जय गंगे माता। ओम श्री गंगा देवी जटाटवी गलज्जल प्रवाह पावितस्थल जटाटवी गलज्जल प्रवाह पावितस्थल
ಈಗ ಆರತಿ ಎಲ್ಲ ಮುಗೀತು. ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ. ನಾವು ದೀಪ ಹಚ್ಚಬೇಕು ಅಂತ ಹೇಳಿದ್ವಲ್ಲ, ಅಲ್ಲಿ ಬಿಡೋಣ ಅಂತ ಹೇಳಿ ಅವ್ರು ನಮ್ಮ ಬೋಟ್ ಅವರು ಮಧ್ಯದಲ್ಲಿ ಬಿಡು ಬನ್ನಿ ಅಂತ ಹೇಳಿ ನಮ್ಮನ್ನು ಕರ್ಕೊಂಡು ಹೋಗಿದ್ರು. ತುಂಬಾ ಚೆನ್ನಾಗಿತ್ತು. ತುಂಬಾ ಪ್ಲೆಸೆಂಟಾಗಿ ಎಲ್ಲ ಪ್ರೇ ಮಾಡಿ ಎಲ್ಲರೂ ದೀಪ ಎಲ್ಲ ಬಿಟ್ವಿ. ಎಲ್ಲರೂ ಗಂಗಾ ಆರತಿ ನೋಡಿದ್ರೆ ಇಲ್ಲ ಸ್ಕಿಪ್ ಮಾಡ್ಕೊಂಡು ಬಂದಿದ್ದೀರಾ? ನೋಡಿದರೆ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಮಗಂತೂ ತುಂಬಾ ಇಷ್ಟ ಆಯಿತು. ಡೈರೆಕ್ಟಾಗಿ ನೋಡ್ತಾ ಇದ್ವಲ್ಲ, ತುಂಬಾ ವೈಬೇ ಬೇರೆ ಇರುತ್ತೆ. ಒಂಥರ ಬೇರೆ ಲೋಕಕ್ಕೆ ಹೋಗಿರೋ ಥರ ಅಂತ ಅನಿಸ್ತಾ ಇರುತ್ತೆ ಗಂಗಾ ಆರತಿ ಆಗೋ ಅಷ್ಟೊತ್ತು. डेड बॉडी फायर होता है 24 hours 24 ಗಂಟೆನೂ ಉರಿತಾ ಇರುತ್ತೆ ನೋಡಿ ಅಲ್ಲಿ ಶವಗಳು. अरे पूरा हल्का है ना, थोड़ा लाइट वेट है. हाँ 24 ಇಡೀ ಇದರಲ್ಲೆಲ್ಲ ಬರ್ತಾರಲ್ಲ ಇಡೀ ಜನಲ್ಲಿ 24 ಇವಾಗ ಇಲ್ಲಿ ದೀಪಗಳು ಸ್ಟಾರ್ಟ್ ಮಾಡ್ರಿ. ನಮ್ಮ ಎಷ್ಟು ಅರ್ಜೆಂಟ್ ಗೊತ್ತಾ? ಎಷ್ಟೊತ್ತು ಇಲ್ಲೊಂದು ದೇವ್ರ ಮುಗಿರಿ. ನನ್ಗೆ ಈ ಸಾಂಗ್ ನೆನಪಾಗ್ತಾ ಇದೆ. ಸಂಗು ನನಗೂ ಅಷ್ಟೇ. ಆ ಸಾಂಗ್ ನೋಡಿ 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 ನನಗೆ ಇಲ್ಲಿ ಬರಬೇಕು ಅಂತ ಹೇಳ್ಬಿಟ್ಟು ಹೆಂಗಿದೆ ಕಾಶಿ ಅಂತ ಬರೀ ಆಡೇ ನೋಡಿದ್ದೀನಿ. ಅಲ್ಲಿ ಸ್ಟ್ರೈಟ್ ಸ್ಟ್ರೈಟ್ ಎಲ್ಲ ಮೊಬೈಲ್ದು ಬಂತ, ಬ್ಯಾಗ್ ಎಲ್ಲರದು ಬಂತ. ದರ್ಶನ ಆಯಿತು. ಎಷ್ಟೊತ್ತಾಯ್ತು ಫೋನ್ ನೋಡಿ ಗೊತ್ತಾ? ಫೋನ್ ನೋಡಿ ತುಂಬ ಹೊತ್ತಾಯಿತು. ಸೊ ದರ್ಶನ ಎಲ್ಲ ಮುಗೀತು ಇವಾಗ. गंगा लोटी वोटी लेते रहो. गंगा लोटी है. ನಮಗೆ ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಒಂದು 2 to 3 hours ಅಲ್ಲೇ ಇದ್ವಿ ನಾವು. ತುಂಬಾ ಚೆನ್ನಾಗಿತ್ತು ನಮಗೆ.
ಸೊ ಅಲ್ಲಿ ಚೆನ್ನಾಗಿ ದರ್ಶನ ಎಲ್ಲ ಮಾಡಿಕೊಂಡು ಒಂದು 2 ಸರಿ ಹೋಗಿ ದರ್ಶನ ಮಾಡಿದ್ವಿ. ಯಾಕೆ 2 ಸರಿ ಆಯ್ತು ಅಂತಂದರೆ ಮತ್ತೆ ಬರ್ತೀವಾ ಇಲ್ಲಿಗೆ, ಯಾವಾಗ ಬರ್ತೀವೋ ಏನೋ. ಇವಾಗ ಇರೋ ಸ್ವಲ್ಪ ಜನ ಕಮ್ಮಿ ಇದ್ದರು, ನೈಟ್ ಟೈಮ್ ಹೋದರೆ ಬೆಸ್ಟು, ಸ್ವಲ್ಪ ಜನ ಕಮ್ಮಿ ಇರ್ತಾರೆ. ಹಾಗೆ ಆ ಟೆಂಪಲೆಲ್ಲ ಆದಮೇಲೆ ಅಲ್ಲೇ ವಿಶಾಲಾಕ್ಷಿ ದೇವಿ ಇರ್ತಾರೆ. ನಮ್ಮ ಶಕ್ತಿಪೀಠದಲ್ಲಿ ಒಂದಾಗಿರೋ ವಿಶಾಲಾಕ್ಷಿ ದೇವಿ ಅಲ್ಲಿ ಇರ್ತಾರೆ. ಸೊ ಅದನ್ನು ಮಿಸ್ ಮಾಡಬೇಡಿ, ಎಲ್ಲರೂ ನೋಡಿ. ಕಾಶಿಯಲ್ಲಿ ಸತೀದೇವಿದು ಇಯರ್ ಬಿದ್ದಿರುತ್ತೆ, ಅಂದರೆ ಕಿವಿ ಬಿದ್ದಿರೋ ಜಾಗ ಇದು. ತುಂಬಾ ಶ್ರೇಷ್ಠ. ಸೊ ಅದನ್ನು ದರ್ಶನ ಎಲ್ಲ ಮಾಡ್ಕೊಂಡ್ವಿ ಇವಾಗ. ಹಾಗೆ ಹೋಗುವಾಗ ತುಂಬಾ ಟೆಂಪಲ್ಸ್ ಇರುತ್ತೆ, ಎಲ್ಲನೂ ನೋಡ್ಕೊಂಡು ಹೋಗ್ತಾ ಇದ್ವಿ. ಆದಷ್ಟು, ಯಾಕಂದರೆ ಟೈಮ್ ಬೇರೆ ಆಗಿಬಿಟ್ಟಿತ್ತು ನಮಗೆ, ಎಲ್ಲರಿಗೂ ಟಯರ್ಡ್ ಆಗಿಬಿಟ್ಟಿದೆ ಇವತ್ತು. ರೆಸ್ಟ್ ಜಾಸ್ತಿ ಮಾಡ್ದಿರ ಬರೀ ತಿರುಗಾಡ್ತಾನೆ ಇದ್ವಲ್ಲ, ಮಕ್ಕಳಿರೋದ್ರಿಂದ ಅವ್ರನ್ನ ಎತ್ಕೊಂಡು ಓಡಾಡೋದು ಒಂದು ಸ್ವಲ್ಪ ಕಷ್ಟನೇ. ಹಾಗಾಗಿ ಇವಾಗ ಊಟ ಮಾಡೋಣ ಅಂತ ಫಸ್ಟ್ ಆ ಗಲ್ಲಿಯಿಂದ ಆಚೆ ಬಂದ್ವಿ, ಮೈನ್ ರೋಡ್ಗೆ ಬಂದ್ವಿ. ಈಗ ಹೋಟೆಲೆಲ್ಲ ಹುಡುಕ್ತಾ ಇದ್ವಿ ಯಾವುದಾದ್ರೂ ಸಿಗುತ್ತಾ ಅಂತ. ಇಲ್ಲಿ ನಮಗೆ ಚೆನ್ನಾಗಿರೋ ಹೋಟೆಲ್ಲೇ ಸಿಕ್ತು, ಪರವಾಗಿಲ್ಲ. ಊಟ ಎಲ್ಲನೂ ತುಂಬಾ ಚೆನ್ನಾಗಿತ್ತು. ಮತ್ತು ಎಲ್ಲರಿಗೂ ಗೊತ್ತಿರೋದೇ ಅಲ್ವಾ, ವಾರಣಾಸಿಯಲ್ಲಿ ಏನು ಫೇಮಸ್ ಅಂತಂದರೆ ಬನಾರಸಿ ಸ್ಯಾರೀಸ್ ಫೇಮಸ್ ಅಲ್ವಾ. ಸೊ ತಗೊಳ್ಳೋಣ ಅಂತ ರೋಡ್ಸಲ್ಲೂ ಮಾರ್ತಾಯಿದ್ರು, ಹಾಗೆ ಶಾಪ್ಸು ಇರುತ್ತೆ. ಪಕ್ಕನೇ ಎಲ್ಲ ಶಾಪ್ಸೂ ಬಟ್ಟೆ ಅಂಗಡಿನೇ ಇರುತ್ತೆ. ತಗೊಳ್ಳೋಣ ಅಂತ, ಆದರೆ ಇವಾಗ ನೈಟ್ ಬೇಗನೆ ಆಗಿದೆ ಅಲ್ವಾ, ಟೈಮ್ ಆಗಿಬಿಟ್ಟಿದೆ. ಸೊ ಊಟ ಎಲ್ಲ ಮಾಡಿಕೊಂಡು ರೂಮ್ಗೆ ಹೋಗೋಣ ಅಂತ ಇವಾಗ ಫಸ್ಟು ಊಟ ಮಾಡೋಣ ಅಂತ ಹೋಟ್ಲಿಗೆ ಬಂದ್ವಿ. ತುಂಬಾ ಚೆನ್ನಾಗಿತ್ತು ಊಟ ಅಂತ ಹೇಳಿದ್ನಲ್ಲ. ರೋಟಿ ಮತ್ತು ಪನ್ನೀರ್ ಟಿಕ್ಕಾ ಮಸಾಲ ತೊಗೊಂಡಿದ್ವಿ. ಹಾಗೆ ಕಿಚಡಿ ಅಂತೂ ಮರಿಲಿಲ್ಲ, ಕಿಚಡಿ ತೊಗೊಳ್ತಾನೆ ಇದ್ವಿ ಪ್ರತಿ ಕಡೆನೂ. ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಈ ನಡುವೆ ಕಿಚಡಿಗೆ. ಮನೆಯಲ್ಲೂ ಮಾಡ್ತಾನೇ ಇರ್ತೀನಿ, ಇವಾಗ ಎಲ್ಲೋದ್ರೂ ತಿಂತಾ ಇರ್ತೀನಿ. ಈ ನಡುವೆ ಸ್ವಲ್ಪ ಮೋಮೋಸು, ಕಿಚಡಿ ಆ ಥರ ಇಷ್ಟ ಆಗುತ್ತೆ. ಪಿಜ್ಜಾ ಆ ಥರ ಎಲ್ಲ ಏನು ಇವಾಗ ಇಷ್ಟ ಆಗ್ತಾಯಿಲ್ಲ. ಫಸ್ಟ್ ಇತ್ತು ಆ ಕ್ರೇಜು, 2-3 ಇಯರ್ಸ್ ಬ್ಯಾಕ್ ಇತ್ತು ಪಿಜ್ಜಾ ಕ್ರೇಜು. ಬಟ್ ಇವಾಗ ಏನಿಲ್ಲ ಆ ಥರ. ಮೋಮೋಸ್ ತಿಂದರೆ ಸಾಕು ಅಂತ ಅನಿಸುತ್ತೆ. ಯಾರಿಗೆಲ್ಲ ಮೋಮೋಸ್ ಇಷ್ಟ ಆಗುತ್ತೆ, ನನಗಂತೂ ತುಂಬಾ ಫೇವ್ರೇಟು ಮೋಮೋಸ್ ಅಂದರೆ. ನಿಮಗೂ ಇಷ್ಟನಾ? ನೈಟ್ ನಮಗೆ ರೂಮ್ಗೆ ಹೋಗೋಕ್ಕೆ ಆಟೋ ಸಿಕ್ಕಿದ್ದೆ ತುಂಬಾ ಕಷ್ಟ ಆಯಿತು. ತುಂಬಾ ರಶ್ ಇರುತ್ತಲ್ಲ, ಅದರಲ್ಲೂ ಸ್ವಲ್ಪ ರೋಡ್ಸ್ ಎಲ್ಲ ಚಿಕ್ಕದಿರುತ್ತೆ, ಅಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ. ಒಂದು ಸಿಕ್ಕಿದ್ರೆ ಇನ್ನೊಂದು ಸಿಕ್ಕಿದ್ದು ಲೇಟು. ನಮಗೆ 2 ಆಟೋಸ್ ಬೇಕಾಗಿತ್ತು. ಒಂದರಲ್ಲಿ ಒಂದಷ್ಟು ಜನ ಹೋದರೆ ಇನ್ನೊಂದರಲ್ಲಿ ಇನ್ನೊಂದಷ್ಟು ಜನ ಹೋಗ್ತಾ ಇದ್ದಿದ್ದಲ್ವಾ. ಒಂದು ಸಿಗ್ತಾ ಇತ್ತು, ಇನ್ನೊಂದು ಸಿಗ್ತಾನೇ ಇರಲಿಲ್ಲ. ಸೊ ಫಸ್ಟು ಅವರು ಹೋದರು, ನಮ್ಮ ಭಾವ ಅವರು, ಅಕ್ಕ ಪ್ರೆಗ್ನೆಂಟ್ ಇದ್ರಲ್ಲ, ಸೊ ಅವ್ರು ಬೇಗ ಹೋದರು. ನಾವು ಅಲ್ಲೇ ನಿಂತಿದ್ವಿ, ನಮಗೂ ಸಿಕ್ತು. ಇವಾಗ ನಾವು ಹೋಗ್ತಾ ಇದ್ವಿ. ಈ ವಿಡಿಯೋ ಸ್ವಲ್ಪ ಲೆಂತ್ ಆಯ್ತಲ್ವ, ಸ್ವಲ್ಪ ಏನು ಜಾಸ್ತಿನೇ ಆಗಿದೆ. 40 ಮಿನಿಟ್ಸ್ ಅಂದರೆ ತಮಾಷೆನಾ? ನಿಮ್ಗೇನಾದರೂ ಟೈಮ್ ವೇಸ್ಟ್ ಆಯಿತು ಅಂತ ಅನ್ನಿಸ್ತಾ, ಇಲ್ಲಾಂದರೆ ಏನಾದರೂ ಇನ್ಫಾರ್ಮೇಷನ್ ಸಿಕ್ತು, ನಿಮ್ಗೆ ಹೋಗೋಕ್ಕೆ ಸ್ವಲ್ಪ ಹೆಲ್ಪ್ ಆಯಿತು, ಟಿಪ್ಸ್ ಬಂತು ಅಂತ ಏನಾದರೂ ಅನಿಸಿದ್ರೆ ಕಮೆಂಟ್ ಮಾಡಿ ನಮಗೆ. ಈ ಥರ ಗೊತ್ತಾಯಿತು, ಈ ಥರ ನಿಮ್ಮಿಂದ ಇನ್ಫಾರ್ಮೇಷನ್ ಸಿಕ್ತು ಅಂತ. ಇಲ್ಲ ನೆಕ್ಸ್ಟ್ ಯಾರಾದರೂ ಹೋಗ್ತಾ ಇದ್ದೀರಾ, ಇಲ್ಲ ಅಂದರೆ ಹೋಗಿ ಬಂದಿದ್ದೀನಿ ಅನ್ನೋರು ಕೂಡ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ವೀಡಿಯೋಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋ ಬಂದು ನಾವು ರಿಟರ್ನ್ ಆಗಿದ್ದು, ಹಾಗೆ ಅಲ್ಲಿ ಶಾಪಿಂಗ್ ಏನು ಮಾಡಿದ್ವಿ ಅಂತ. ಮಿನಿ ತುಂಬಾ ಆ್ಯಕ್ಟಿವ್ ಆಗಿದ್ದಾಳೆ ಅಲ್ವಾ, ಔಟ್ಸೈಡ್ ಬಂದರೆ ಅಷ್ಟೇ ಅವಳು. ನೀವು ಯಾರಾದರೂ ಪ್ರೆಗ್ನೆಂಟ್ ಇದ್ದೀರಾ ಆ ಥರ ಎಲ್ಲ ಅಂದರೆ ಅವ್ರಿಗೆ ಡ್ರೈವರ್ಸ್ಗೆ ಫಸ್ಟೇ ಹೇಳಿ, ನೀವು ಚೆನ್ನಾಗಿರೋ ರೋಡಲ್ಲಿ ಕರ್ಕೊಂಡು ಹೋಗೋಕ್ಕೆ. ನಮಗೆ ಒಂದು ರೋಡಲ್ಲಿ ಕರ್ಕೊಂಡು ಹೋದ್ರು, ಬರೀ ಬಂಡೆ ಇದೆ, ಫುಲ್ಲು ಶೇಕ್ ಆಗ್ತಾಯಿತ್ತು, ಆಟೋನೇ ಶೇಕ್ ಆಗ್ತಾಯಿತ್ತು. ರೋಡ್ ನೋಡಿ ಎಷ್ಟು ಚಿಕ್ಕದಂದ್ರೆ ನಿಜವಾಗ್ಲೂ ಆಗ್ತಾನೆ ಇಲ್ಲ ಗೈಸ್ ಹೋಗಕ್ಕೆ. ತುಂಬಾ ಮಸಾಜ್ ತೋಡಸ್ಲೋ. ಅಯ್ಯೋ ಕಲ್ಲುಗಳು ಇವು. ಈಗ ಮನೆಗೆ ಹೋಗ್ತಾ ಇದೀವಿ ನೋಡಿ. ಇವಾಗ ಗುಡ್ ನೈಟ್ ಮಾಡೋದು ಮಾಡ್ಕೊಂತೀವಿ. ನಾಳೆ ಮಾರ್ನಿಂಗ್ ಮತ್ತೆ ಬ್ಲಾಗ್ ಕಂಟಿನ್ಯೂ ಆಗುತ್ತೆ. ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ವಾರಣಾಸಿ ಇದೆಲ್ಲ ಕಂಪ್ಲೀಟ್ ಆಯ್ತದೆ. ಇವ್ರದ್ದು ಬೆಳಗ್ಗೆಗೂ ಆದರೂ ನೋಡ್ಕೋಬೋದು, ಆದರೆ ನೋಡೋಣ. ನಮ್ಮ ಕಂಡೀಷನ್ ಇವಾಗ ಚೆನ್ನಾಗಿಲ್ಲ, ತುಂಬಾ ಲೇಟ್ ಆಯಿತು. ಎಷ್ಟಾಗಿದೆ ಟೈಮು? 6 ಗಂಟೆಗೆ ಬಂದಿದ್ದು, ಇವಾಗ 12 ಗಂಟೆ ಆಗಿದೆ. ಆಲ್ಮೋಸ್ಟ್ 6 hours 12 ಆಯಿತು ಆಚೆ ಬಂದುಬಿಟ್ಟು. ಅದಕ್ಕೆ ಎಲ್ಲರೂ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಚೆನ್ನಾಗಿ ಮಲ್ಕೊಂಡು ನಾಳೆ ಬೆಳಗ್ಗೆಯಿಂದ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಾಳೆ ಎಲ್ಲ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ನೀವು ನನ್ನ ಜೊತೆ ಬನ್ನಿ, ಏನು ಸಿಗುತ್ತೆ ಹೆಂಗೆ ಅನ್ನೋದು ಕೂಡ ನಾಳೆ ನಿಮಗೆ ತೋರಿಸ್ತೀನಿ. ಓಕೆ, ಬಾಯ್ ಮಾಡು. ನೋಡಿ ನೀನು ಬಾಯ್ ಮಾಡ್ಬೇಕಂತ ಬಾಯ್ ಮಾಡು. और थोड़ा स्ट्रेट में जाओ. हाँ स्ट्रेट हाँ स्ट्रेट में चलो और थोड़ा स्ट्रेट. ಇಂಗ್ಲಿಷ್ ಬಂದಿಲ್ಲ ಅಂದರೆ ಸರಿ.
ನಿಜವಾಗ್ಲೂ ಹಿಂದಿ ಅಂತ ಕಲಿಬೇಕು. ಯಾಕಂದ್ರೆ ನಮ್ಮ ದೇಶದಲ್ಲಿ ನಾವು ಓಡಾಡೋದಕ್ಕೆ ಹಿಂದಿನೇ ಉದರಿ ರೈಟ್. ಅಲ್ವಾ, ಎಲ್ಲೋದ್ರೂ ಹಿಂದಿ ಬಂದ್ರೆ ನಮ್ಗೆ ಇದಾರೆ right. ಬಂದ್ಕೊಂಡು ಬಂದ್ಬಿಡ್ತೀವಿ ಆಚೆ ಆ ಥರ ಹೇಳ್ತಾರೆ. ಉದರ್ ಭಯ. ಹೇಳ್ತಾ ಇದ್ದೀನಿ. ಓಕೆ ಹಾಂ ಬಾಯ್.